ಕೆ ಫಿಸಿಕ್ಸ್ 06. ಕಳೆದ ಒಂದು ವಿಡಿಯೋದಲ್ಲಿ ಮೊದಲನೇ ಚಾಪ್ಟರ್ ಆಗಿರುವಂಥ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ಲಿ ಬರುವಂಥ 10 ಮಾರ್ಕ್ಸ್ ಜೊತೆಗೆ ಓವರ್ ನಾನು ಡಿಸ್ಕಷನ್ ಮಾಡಿದ್ದು 5 ಮಾರ್ಕ್ಸನ್ನು ಡಿಸ್ಕಷನ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ತಗೋತಾ ಇರುವಂಥ ಒಂದು ಚಾಪ್ಟರ್ ಬಂದು ಸೆಕೆಂಡ್ ಚಾಪ್ಟರ್ ಇಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಇದರಲ್ಲಿ ಓವರ್ ಆಲ್ ನಿಮಗೆ ಬೋರ್ಡ್ ಎಕ್ಸಾಮ್ಗೆ 2026 11 ಮಾರ್ಕ್ಸ್ ಬರ್ತದೆ. 2 ಮಾರ್ಕ್ಸ್ ಬಂದು 3 ಮಾರ್ಕ್ಸ್ ಬಂದು ಒಂದು MCQ, 5 ಮಾರ್ಕ್ಸ್ಗೆ ಒಂದು ಕ್ವಶನ್. 5 ಮಾರ್ಕ್ಸ್ಗೆ ಬರುವಂಥ ಕ್ವಶನ್ ವೆದರ್ ಇಟ್ ಈಸ್ ನ್ಯೂಮೆರಿಕಲ್ ಇರ್ಬೋದು, ಅದರ್ವೈಸ್ ಡಿಸ್ಕ್ರಿಪ್ಷನ್ ಕ್ವಶನ್ ಇರ್ಬೋದು. ಇವೆರಡೂ ಕೂಡ ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ ಏನಿದೆ ಇಟ್ಸ್ ಅ ಪೇರ್ ಚಾಪ್ಟರ್ ಅಂತ ಕರಿತೀವಿ. ಯಾವ ಚಾಪ್ಟರಿಂದ ನ್ಯೂಮೆರಿಕಲ್ ಕೇಳ್ತಾನೋ ಆ ಚಾಪ್ಟರಿಂದ ಡಿಸ್ಕ್ರಿಪ್ಷನ್ ಬರೋದಿಲ್ಲ, ಇದು ಆಲ್ಟರ್ನೇಟಿವ್ ಆಗಿರ್ತದೆ. ಬಟ್ ಪಾರ್ಟ್ ಡಿ ಓವರ್ ಆಲ್ ನಾನು ಒಂದು ವಿಡಿಯೋ ಮಾಡಿ ಇಟ್ಟಿದ್ದೀನಿ, ಅದನ್ನು ನೋಡ್ಕೊಂಡ್ರೆ ನೀವು 15 ಮಾರ್ಕ್ಸ್ ಆರಾಮಾಗಿ ಸೆಕ್ಯೂರ್ ಮಾಡ್ಕೋಬಹುದು. ಇದರಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರೋದು 5 ಮಾರ್ಕ್ಸ್ ಮಾತ್ರ. 2 ಮಾರ್ಕ್ಸ್ ಒಂದು ಕ್ವಶನ್, 3 ಮಾರ್ಕ್ಸ್ಗೆ ಒಂದು ಕ್ವಶನ್. ಅದರಲ್ಲಿ ಮೊದಲನೇ ಕ್ವಶನ್ ಯಾವುದಪ್ಪ ಅಂತಂದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಅದರದ್ದು ಪ್ರಾಪರ್ಟೀಸ್ನ ಹೇಳುವಂಥದ್ದು. ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಕೇಳ್ತಾನೆ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ದೆನ್ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರುವಂಥ ರೀಜನ್ ಅಲ್ಲಿ ಅದೇನಾಗುತ್ತೆ ತುಂಬಾ ಕ್ಲೋಸರ್ ಆಗಿರ್ತದೆ. ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಇರುವಂಥ ರೀಜನ್ ಅಲ್ಲಿ ಏನಾಗುತ್ತೆ ಫಾರ್ದರ್ ಅವೇ, ದೂರ ಹೋಗುತ್ತೆ. ಇವು 3 ಪ್ರಾಪರ್ಟೀಸ್ನ ನೆನಪಿಟ್ಕೊಳ್ಳಿ ಸಾಕು. ದೆನ್ ಸ್ಕೆಚಸ್ ಕೇಳ್ತಿರ್ತಾರೆ. ಸ್ಕೆಚಸ್ ಈಗ ಲಾಸ್ಟ್ ಒಂದು ಇದರಲ್ಲೂ ಕೂಡ ಪ್ರಿಪರೇಟರಿಗೂ ಕೂಡ ಕೇಳಿದ ಫಸ್ಟ್ ಪ್ರಿಪರೇಟರಿಯಲ್ಲಿ ಪಾಸಿಟಿವ್ ಚಾರ್ಜ್ಗೆ ಯಾವ ಥರ ಇರ್ತದೆ, ಟೆಸ್ಟ್ ಚಾರ್ಜ್ಗೆ ನೀವು ಡೈರೆಕ್ಷನ್ ಬರೀಬೇಕಾದ್ರೆ ಔಟ್ಸೈಡ್ ಡೈರೆಕ್ಷನ್ ಅನ್ನು ಬರೀಬೇಕಾಗುತ್ತೆ. ದೆನ್ ಡೈಪೋಲ್ ಕೇಳಿದ್ರೆ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಅದನ್ನು ಸೇರಿಸಿ ಬರೀಬೇಕಾಗುತ್ತೆ. ಇನ್ನೊಂದು 2 ಪಾಸಿಟಿವ್ ಇದ್ದಾಗ ಏನು, ಮತ್ತು 2 ನೆಗೆಟಿವ್ ಇದ್ದಾಗ ಏನಾಗುತ್ತೆ, ಮತ್ತು ಪ್ಲೇನ್ ಯಾವ ಥರ ಇರುತ್ತೆ. ಒಂದು 3 ರಿಂದ 4 ಇದೆ ಸ್ಕೆಚಸ್ಗಳು. ಅದನ್ನ ನೋಡ್ಕೊಳ್ಳೋದಾದ್ರೆ ಪ್ರಾಪರ್ಟೀಸ್ ಕೇಳಿಲ್ಲ ಅಂದರೆ ಸ್ಕೆಚಸ್ ಕೇಳ್ತಾ ಇರ್ತಾನೆ. 3 ಮಾರ್ಕ್ಸ್ ನೋಡ್ಕೊಳ್ಳಿ. ಸೆಕೆಂಡ್ ಕ್ವಶನ್ ಬಂದು ರಿಲೇಷನ್ ಬಿಟ್ವೀನ್ ಇಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದೆನ್ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇಲೆಕ್ಟ್ರಿಕ್ ಫೀಲ್ಡ್ನ ಇ ಇಂದ ಇಂಡಿಕೇಟ್ ಮಾಡ್ತೀವಿ, ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ವಿ ಇಂದ ಇಂಡಿಕೇಟ್ ಮಾಡ್ತೀವಿ. ಇವೆರಡಕ್ಕೂ ಒಂದು ಸಿಂಪಲ್ ರಿಲೇಷನ್ ಇದೆ. ಇ ಈಕ್ವಲ್ -dV/dx. 3 ಮಾರ್ಕ್ಸ್ಗೆ ಡೆರಿವೇಶನ್ ಕೇಳ್ತಾ ಇರ್ತಾನೆ, ಪದೇ ಕೇಳ್ತಾ ಇರ್ತಾನೆ. ಈ ಒಂದು ಚಾಪ್ಟರ್ಲಿ ಮೊದಲನೇ ಕಾನ್ಸೆಪ್ಟ್ ಬರುವಂಥದ್ದು ಇದು ಡೆರಿವೇಶನ್. ಇದನ್ನು ನೋಡ್ಕೊಳ್ಳಿ 3 ಮಾರ್ಕ್ಸ್ಗೆ. ದೆನ್ electric potential energy due to a dipole placed in a uniform electric field. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಏನಾಗುತ್ತೆ ಪೊಟೆನ್ಷಿಯಲ್ ಎನರ್ಜಿ ಎಕ್ಸ್ಪ್ರೆಷನ್ ಏನಪ್ಪ ಅಂದ್ರೆ U = -PE cos θ. ಎಕ್ಸ್ಪ್ರೆಷನ್ ಜೊತೆಗೆ ಅದರ ಟರ್ಮ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. P is nothing but electric dipole moment, E is the electric field. cos θ ಬರೋದ್ರಿಂದ ಇಲ್ಲಿ ಡಾಟ್ ಪ್ರಾಡಕ್ಟ್ ಬರ್ತದೆ. ಅಗೇನ್ ವಿ ಗೋಸ್ ಟು ದಿ ಸ್ಪೆಷಲ್ ಕೇಸಸ್. cos θ ದಲ್ಲಿ ಏನಾಗುತ್ತೆ ಮೈನಸ್ ಬಂದಿರೋದ್ರಿಂದ cos 180 is -1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅವಾಗ ಪೊಟೆನ್ಷಿಯಲ್ ಎನರ್ಜಿ ಪಾಸಿಟಿವ್ ಆಗುತ್ತೆ. cos 0 ಇದ್ದಾಗ ಏನು, cos 0 is 1, ಅವಾಗ ಏನಾಗುತ್ತೆ ನೆಗೆಟಿವ್ ವ್ಯಾಲ್ಯೂಸ್ ಬರ್ತದೆ. cos 90 is nothing but 0. ಓವರ್ ಆಲ್ ಅದನ್ನ 0 ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. 3 ಸ್ಪೆಷಲ್ ಕೇಸಸ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪೋಲಾರ್ ಅಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ನ ವಾಟ್ ಇಸ್ ಅದನ್ನ ಡಿಫೈನ್ ಮಾಡಿ ಮತ್ತೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತೇನೆ. ಅದನ್ನ ಏನು ಮಾಡಿದ್ರೆ ತುಂಬಾ ಸಿಂಪಲ್. ಇದರಲ್ಲಿ ಸೆಂಟರ್ಸ್ ಅಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜಸ್ ಕೋಇನ್ಸೈಡ್ ಆಗ್ಲಿಲ್ಲ ಅಂದ್ರೆ ಅದು ಪೋಲಾರ್, ಕೋಇನ್ಸೈಡ್ ಆದ್ರೆ ನಾನ್ ಪೋಲಾರ್. ಒಂದೆರಡು ಎಕ್ಸಾಂಪಲ್ ಗಳನ್ನ ತಿಳ್ಕೊಳ್ಳಿ. ಪೋಲಾರ್ ಮಾಲಿಕ್ಯೂಲ್ಸ್ಗೆ ಬಂದು ವಾಟರ್ ಮಾಲಿಕ್ಯೂಲ್ಸ್, ನಾನ್ ಪೋಲಾರ್ಗೆ ಬಂದು H2, N2, O2 ಇವುಗಳನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ನೆಕ್ಸ್ಟ್ ಕ್ವಶನ್ ಬಂದು ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಒಂದು ಕಂಡಕ್ಟರ್ ಅದು ಕೆಪಾಸಿಟರ್ ಮೇಲೆ ಯಾವ ಒಂದು ಫ್ಯಾಕ್ಟರ್ಸ್ ಡಿಪೆಂಡ್ ಆಗಿರ್ತದೆ. ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಕಂಡಕ್ಟರೇ ಬೇರೆ, ಕೆಪಾಸಿಟರೇ ಬೇರೆ. ಕಂಡಕ್ಟರ್ ಕೇಳಿದ್ರೆ 2 ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಸೈಜ್ ಮತ್ತೆ ಶೇಪ್ ಆಫ್ ದಿ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಜೊತೆಗೆ ನೇಚರ್ ಆಫ್ ದಿ ಮೆಟೀರಿಯಲ್ ಆಫ್ ದಿ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಸರೌಂಡಿಂಗ್ ಮೀಡಿಯಂ ಅಲ್ಲಿ ಏನಿದೆ ಅವೆರಡರ ಮೇಲೆ ಡಿಪೆಂಡ್ ಆಗುತ್ತೆ. 2 ಪಾಯಿಂಟ್ ಬರಲಿ 2 ಮಾರ್ಕ್ಸ್ ಕೇಳಿ. ಓಕೆ, 6th ಕ್ವಶನ್ ಬಂದು ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್, ಅದ್ರ ಮೇಲೆ ಯಾವ ಫ್ಯಾಕ್ಟರ್ ಡಿಪೆಂಡ್ ಆಗುತ್ತೆ ಅದನ್ನು ಕೇಳ್ತಾ ಇದ್ದಾನೆ. ಅದನ್ನ PPC ಅಂತ ನಾವು ಕರಿತೀವಿ. PPC ಇಸ್ ನಥಿಂಗ್ ಬಟ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅದಕ್ಕೆ ಎಕ್ಸ್ಪ್ರೆಷನ್ ಕೂಡ ಸುಮಾರು ಸರಿ ಕೇಳಿದ್ರೆ ನೋಡ್ಕೊಳ್ಳಿ. C = εr/A/d. ಇಲ್ಲಿ A ಅಂದ್ರೆ ಏನಪ್ಪಾ ಅಂತಂದ್ರೆ ಏರಿಯಾ ಆಫ್ ಈಚ್ ಪ್ಲೇಟ್ ಆಫ್ ದಿ ಕೆಪಾಸಿಟರ್. D ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ 2 ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ಓಕೆ, ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎ ಮತ್ತೆ ಡಿ ಅದನ್ನ ನೆನಪಿಟ್ಕೊಳ್ಳಿ. ಅದನ್ನ ಸೆಂಟೆನ್ಸ್ ಅಲ್ಲಿ ಬರೆದ್ರೆ ಸಾಕು. εr ಇಸ್ ನಥಿಂಗ್ ಬಟ್ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಕರಿತೀವಿ, ಅದರ್ವೈಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕೂಡ ಕರಿತೀವಿ. ಅದೊಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್.
ನೆಕ್ಸ್ಟ್ ಕ್ವಶನ್ ಬಂದು ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಇದನ್ನ MCQ ಅಲ್ಲಿ ಕೇಳ್ತಾ ಇರ್ತೀನಿ, ಅದರಲ್ಲಿ 2 ಮಾರ್ಕ್ಸ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಫಾರ್ಮುಲಾ ಬಂದು ಡಿಫೈನ್ ದಿ ಟರ್ಮ್ಸ್ ಅಂತ ಕೇಳ್ತಾನೆ. ಪೊಟೆನ್ಷಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಯು ಇಂದ ಇಂಡಿಕೇಟ್ ಮಾಡ್ತೀವಿ, ಆಬ್ವಿಯಸ್ಲಿ ಗೊತ್ತಿರುವಂತದ್ದು. ಯು ಈಕ್ವಲ್ ಹಾಫ್ CV². C is nothing but capacitor, V is nothing but electric potential. Next concept, the last concept, equivalent capacitors of 2 capacitors. Equivalent capacitance of 2 capacitors. ಅದರಲ್ಲಿ ಎರಡು ತರದ ಕಾಂಬಿನೇಷನ್ ಬರ್ತದೆ. ಫಸ್ಟ್ ಕಾಂಬಿನೇಷನ್ ಬಂದು ಸೀರೀಸ್ ಕಾಂಬಿನೇಷನ್, ಸೆಕೆಂಡ್ ಕಾಂಬಿನೇಷನ್ ಬಂದು ಪ್ಯಾರಲಲ್ ಕಾಂಬಿನೇಷನ್. ಇದನ್ನ ಡೆರಿವೇಶನ್ ಕೇಳ್ತಾ ಇರ್ತಾನೆ, ತುಂಬಾ ಸಿಂಪಲ್ ಡೆರಿವೇಶನ್. ಸೀರೀಸ್ ಕಾಂಬಿನೇಷನ್ ಕೇಳೋದಾದ್ರೆ ಎರಡು ಕೆಪಾಸಿಟರ್ನ ಎಂಡ್ ಟು ಎಂಡ್ ಕನೆಕ್ಷನ್ ಕೊಡ್ತೀವಿ, ಅದಕ್ಕೆ ಡೆರಿವೇಶನ್ ಪ್ರೂವ್ ಮಾಡೋದಾದ್ರೆ ಫೈನಲಿ CS, S is nothing but series combination of the capacitor. ಇದು ಫಾರ್ಮುಲಾ ಫೈನಲ್ ಎಕ್ಸ್ಪ್ರೆಷನ್ ಬಂದು 1/C1 ಪ್ಲಸ್ 1/C2 ಬರ್ತದೆ. ಪ್ಯಾರಲಲ್ ಕಾಂಬಿನೇಷನ್ ನ ಫಸ್ಟ್ ಪ್ರಿಪರೇಟರಿ ಕೇಳಿದ್ದಾನೆ ಸ್ಟೇಟ್ ಲೆವೆಲ್. ಪ್ಯಾರಲಲ್ ಕಾಂಬಿನೇಷನ್ಗೆ ಎಂಡ್ ಟು ಎಂಡ್ ಕನೆಕ್ಷನ್ ಸೀರೀಸ್ ಅಲ್ಲಾದ್ರೆ ಪ್ಯಾರಲಲ್ ಕಾಂಬಿನೇಷನ್ ಎರಡು ಕಾಮನ್ ಪಾಯಿಂಟ್ ಗೆ ಕನೆಕ್ಟ್ ಮಾಡ್ತೀವಿ. ಪಾಸಿಟಿವ್ ಪ್ಲೇಟ್ಸ್ ಎಲ್ಲ ಒಂದು ಕಾಮನ್ ಪಾಯಿಂಟ್, ನೆಗೆಟಿವ್ ಪ್ಲೇಟ್ಸ್ ಎಲ್ಲ ಒಂದು ಕಾಮನ್ ಪಾಯಿಂಟ್ ಗೆ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಫೈನಲ್ ಎಕ್ಸ್ಪ್ರೆಷನ್ ಏನಪ್ಪಾ ಅಂದ್ರೆ CP ಈಕ್ವಲ್ C1 ಪ್ಲಸ್ C2. ಇದಿಷ್ಟನ್ನ ಓದ್ಕೊಂಡಿದ್ದೆ ಆದ್ರೆ ನಿಮಗೆ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ಗೆ ಒಂದು ಕ್ವಶನ್, ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ಗೆ ಒಂದು ಕ್ವಶನ್, ಆರಾಮಾಗಿ ಸೆಕ್ಯೂರ್ ಆಗುತ್ತೆ. ಇಷ್ಟೇ ಕ್ವಶನ್ಸ್ 5 ಮಾರ್ಕ್ಸ್ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ at NK06. For more videos, please do your precious comments. Thank you one and all.